ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯಲ್ಲಿ ಇಂದು ಹಲವಾರು ಜನ್ಮ ದಿನಾಚರಣೆ ಮಾಡುವ ರೀತಿಯಲ್ಲಿ ನಾವು ಮಾಡಿದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿದಂಗೆ ಆಗೋದಿಲ್ಲ. ಹಲವಾರು ಗಣ್ಯರ ಜನ್ಮ ದಿನಾಚರಣೆಯನ್ನು ನಾವು ಮಾಡ್ತೀವಿ. ಅವರು ಅವರವರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ಗಣ್ಯರು ಮಾಡ್ತೀವಿ. ಆದರೆ ಬೇರೆ ಚಿಂತಕರು, ಬೇರೆ ನಾಯಕರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಡುವಿರುವಂತಹ ವ್ಯತ್ಯಾಸ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಪ್ರತಿಯೊಬ್ಬ ಪ್ರಜೆ, ಈಗಿರುವಂತಹ ಪ್ರಜೆ, ಹಿಂದಿದ್ದಂತಹ ಪ್ರಜೆ, ಮುಂದಾಗುವಂತಹ ಪ್ರಜೆ, ಹುಟ್ಟುವಂತಹ ಪ್ರಜೆ, ಅವನಿಗೆ ಇವತ್ತು ನ್ಯಾಯ, ಸ್ವತಂತ್ರ, ಅಭಿವ್ಯಕ್ತ ಸ್ವತಂತ್ರ, ದೇಶಭಕ್ತಿ, ಎಲ್ಲ ನಾಗರಿಕ ಹಕ್ಕುಗಳು, ಈ ಎಲ್ಲ ವಿಚಾರಗಳು ಸದಾಕಾಲ ನಮ್ಗೆ ಕೊಟ್ಟಿರುವಂತಹದ್ದು. ಹೀಗಾಗಿ ಕಾಲಾತೀತವಾಗಿರುವಂತ ಕೆಲವರು ನಾಯಕರು ಇರ್ತಾರೆ, ಕಾಲಕ್ಕೆ ಸೀಮಿತವಾಗಿರುವಂತ ಕೆಲವರು ನಾಯಕರು ಇರ್ತಾರೆ. ಈಗ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾರಿಗೆ ಹೋಲಿಸ್ತೀನಿ ಅಂತಂದ್ರೆ, ನಾನು ಮೂರು ಜನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಇನ್ನಿಬ್ರು ಅಷ್ಟೇ. ಒಂದು ಜಗತ್ತಿನ ಮಹಾ ಚಿಂತಕರಾಗಿರುವಂತ ಪ್ಲಾಟೋ, ಅತ್ಯಂತ ಶ್ರೇಷ್ಠವಾಗಿರುವಂತಹ ಚಿಂತಕರು, ಅವ್ರ ವಿಚಾರಗಳು ಸದಾಕಾಲ ಪ್ರಸ್ತುತವಾಗಿರುವಂತಹದ್ದು. ಅಂತ ಮಹಾನ್ ಚಿಂತಕ ಸದಾ ಜೀವಂತವಾಗಿರ್ತಾರೆ. ಅಂತ ಪ್ಲೇಟೋ. ಎರಡನೇದು ಕಾರ್ಲ್ ಮಾರ್ಕ್ಸ್. ಕಾರ್ಲ್ ಮಾರ್ಕ್ಸ್ನು ಅಷ್ಟೇ, ಮಾನವ ಶಕ್ತಿ, ಮಾನವನ ಗೌರವ, ಮಾನವೀಯತೆ, ಮಾನವ ಹಕ್ಕುಗಳು, ಮಾನವನ ಶ್ರಮ, ಈ ಎಲ್ಲ ವಿಚಾರಗಳಲ್ಲಿ ಅದ್ಭುತವಾಗಿರುವಂತಹ ಕಲ್ಪನೆಯನ್ನ ಜಗತ್ತಿಗೆ ಕೊಟ್ಟಿದ್ದಾನೆ. ಕೆಲವೊಂದರಲ್ಲಿ ನಾವು ಒಪ್ಕೋಬಹುದು, ಕೆಲವೊಂದನ್ನ ಅವನ ವಿಚಾರವನ್ನ ನಾವು ಒಪ್ಲಿಕ್ಕಿಲ್ಲ. ಆದರೆ ದೇಶದ ಎಲ್ಲ ನಾಗರಿಕತೆಯನ್ನ, ಜಗತ್ತಿನ ಎಲ್ಲಾ ನಾಗರಿಕತೆಯನ್ನ ಅವರು ಸದಾಕಾಲ ಎಂಗೇಜ್ ಮಾಡಿದ್ದಾರೆ. ನೀವು ಒಪ್ಲಿಕ್ಕಿಲ್ಲ, ಆದ್ರೆ ಕಾರ್ಲ್ ಮಾರ್ಕ್ಸ್ನ ನೀವು ನೆಗ್ಲೆಕ್ಟ್ ಮಾಡಕ್ಕಾಗೋದಿಲ್ಲ. ಇದು ಮೂರನೇದ್ದು ಅಂಬೇಡ್ಕರ್. ಇದು ಕಳೆದ ಹಲವಾರು ವರ್ಷಗಳ, 600-700 ವರ್ಷಗಳ ಹಿಂದಿರುವಂತ ಒಂದು ಸಮಾನತೆ. ನಮ್ಮ ದೇಶದಲ್ಲಿ ಅಫ್ಕೋರ್ಸ್ ಬುದ್ಧ, ಬಸವ, ಅಂಬೇಡ್ಕರ್ ಅಂತ ನಾವು ಮಾತಾಡ್ತೇವೆ. ಬುದ್ಧನ ಅದ್ಭುತವಾಗಿರುವಂತಹ ಒಂದು ಶಕ್ತಿ, ಪ್ರೇರಣಾ ಶಕ್ತಿ, ಬಸವಣ್ಣನ ಸಮಾನತೆಯ ಅದ್ಭುತವಾಗಿ ಪ್ರತಿಪಾದಿಸಿದಂತ ಬಸವಣ್ಣ, ಬುದ್ಧನ ಪ್ರೇರಣೆ, ಬಸವಣ್ಣನ ಸಮಾನತೆ, ಇವೆರಡರೂ ಒಳಗೊಂಡಿರುವಂತಹದ್ದು ಅಂಬೇಡ್ಕರ್ ಅವರು. ಹೀಗಾಗಿ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನ ಯಾವುದೋ ಇನ್ನೊಂದು ಜನ್ಮ ದಿನಾಚರಣೆ ಅಂತ ಆಚರಣೆ ಮಾಡೋದು ಸೂಕ್ತ ಅಲ್ಲ. ಒಂದು ವಿಶೇಷವಾಗಿರುವಂತಹ ಒಬ್ಬ ವ್ಯಕ್ತಿ ಭಾರತ ವರ್ಷದಲ್ಲಿ ಹುಟ್ಟಿ ಇವತ್ತು ಭಾರತಕ್ಕೆ ಪ್ರಜಾಪ್ರಭುತ್ವವನ್ನು ಕೊಟ್ಟಿರುವಂತ, ಭಾರತಕ್ಕೆ ಸಮಾನತೆಯನ್ನು ಕೊಟ್ಟಿರುವಂತ, ಭಾರತಕ್ಕೆ ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಕೊಟ್ಟಿರುವಂತಹ ವ್ಯಕ್ತಿ. ಒಂದು ಕ್ಷಣ ನಾವೆಲ್ಲ ಯೋಚನೆ ಮಾಡೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಒಂದು ಭಾಗವಾಗದಿದ್ದರೆ ಏನಾಗ್ತಿತ್ತು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಬರೆಯುವಂತಹ ಕಮಿಟಿಯಲ್ಲಿ ಇಲ್ದಿದ್ರೆ ಏನಾಗ್ತಿತ್ತು? ಒಂದು ಕ್ಷಣ ಯೋಚನೆ ಮಾಡಿ.
ಮೊದಲನೇದಾಗಿ ಒಂದು ಅದ್ಭುತವಾಗಿರುವಂತ ಸರ್ವರಿಗೂ ಸರ್ವಸ್ಪರ್ಶಿ ಸರ್ವವ್ಯಾಪ್ತಿ ಇರುವಂತ ಒಂದು ಸಂವಿಧಾನ ಆಗ್ತಿರ್ಲಿಲ್ಲ. ಎರಡನೇದಾಗಿ ಆ ಸಂವಿಧಾನಕ್ಕೆ ಎಲ್ಲರ ಒಪ್ಪಿಗೆನೂ ಸಿಗ್ತಿರ್ಲಿಲ್ಲ, ಅರ್ಹತೆನೂ ಇರ್ತಿರ್ಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶವನ್ನ ಎಲ್ಲ ಸಮುದಾಯಗಳ, ವಿಶೇಷವಾಗಿ ತೆಲ ಸಮುದಾಯಗಳಿಂದ ಹಿಡಿದು ಈ ದೇಶಕ್ಕೆ ಜೋಡಿಸಿರುವಂತ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ದಾರೆ, ಮತ್ತಾರೂ ಇಲ್ಲ. ಒಂದು ಕಾಲಘಟ್ಟ ಬಂದಿತ್ತು, ತೆಲ ಸಮುದಾಯಗಳು ಸ್ವತಂತ್ರ ಹೋರಾಟ ಮಾಡುವಾಗಲೇ ಬಹಳಷ್ಟು ಭಿನ್ನಾಭಿಪ್ರಾಯ ಬಂತು. ಸ್ವತಂತ್ರ ಯಾರ ಸಲುವಾಗಿ ಅಂತ, ಅದಕ್ಕೆ ಯಾರಿಗಾಗಿ ಸ್ವತಂತ್ರ ಅನ್ನುವಂಥ ಮಾತುಗಳು ಬಂದಿದೆ. ಸ್ವತಂತ್ರ ಯಾರ ಸಲುವಾಗಿ? ಮೇಲ್ವರ್ಗದವ್ರು ಏನು ಹೋರಾಟ ಮಾಡ್ತಾರೆ ಅವ್ರ ಸಲುವಾಗಿ ಸ್ವತಂತ್ರನ, ಅಥವಾ ತಲಾಂತಲಾಂತ ನಾವು ತುಳಿತಕ್ಕೊಳಪಟ್ಟಂಥವ್ರಿಗೆ ನಮ್ಮ ಸ್ವತಂತ್ರ ಭಾರತದಲ್ಲಿ ನಮ್ಗೇನಾದರೂ ಸ್ಥಾನ ಇದೆಯಲ್ಲ ಅನ್ನುವಂಥ ಸಂಶಯ ಚಿಹ್ನೆ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಏಕತೆಗೆ, ಈ ದೇಶದ ಅಖಂಡತೆಗೆ, ಈ ದೇಶದ ನಾಗರಿಕ ಸನ್ನಿತೆಗೆ ಎಲ್ಲೂ ಧಕ್ಕೆ ಬರಬಾರ್ದು ಅಂತ ಹೇಳಿ ಕೆಳ ಸಮುದಾಯದ ಹಿತವನ್ನೂ ಕಾಪಾಡಿದರು, ಕೆಳ ಸಮುದಾಯಕ್ಕೆ ಹಕ್ಕನ್ನು ಕೊಟ್ಟರು. ಅದರ ಜೊತೆಗೆ ಸಂವಿಧಾನದ ಜೊತೆಗೆ ಜೋಡಿಸುವ ಮುಖಾಂತರ ಇಡೀ ಭಾರತಕ್ಕೆ ಜೋಡಿಸಿದರು. ಇವತ್ತು ಜಗತ್ತಿನಲ್ಲಿ ಹಲವಾರು ರೀತಿಯ ಸರ್ಕಾರಗಳಿದ್ದಾವೆ. ಆರ್ಥಿಕವಾಗಿ ಮುಂದಿರುವಂತಹ ಕೆಲವು ಸರ್ಕಾರಗಳಿರ್ಬೋದು, ಬಹಳ ವರ್ಷದ ಇತಿಹಾಸ ಇರುವಂಥ ಯುರೋಪಿಯನ್ ಸರ್ಕಾರಗಳಿರಬಹುದು, ಆರ್ಥಿಕವಾಗಿ ಪ್ರಬಲವಾಗಿರುವಂಥ ಒಂದು ಕಡೆ ಚೈನಾ, ಇನ್ನೊಂದು ಕಡೆ ಅಮೆರಿಕ ಇರಬಹುದು. ಆದರೆ ಪರಿಪೂರ್ಣವಾಗಿರುವಂಥ ಮಾನವೀಯತೆ ಇರುವಂಥ ಮಾನವ ಗುಣಗಳಿರುವಂಥ ಮಾನವ ಗುಣಗಳ ರಕ್ಷಣೆ ಮಾಡಿರುವಂಥ ಸಂವಿಧಾನ ಭಾರತ ಬಿಟ್ಟರೆ ಎಲ್ಲೂ ಇಲ್ಲ. ಯಾಕಂತಂದ್ರೆ ಕೆಲವು ದೇಶಗಳು ಆರ್ಥಿಕತೆಯನ್ನ ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು ಸಂವಿಧಾನವನ್ನ ಬರೆದಿದ್ದಾರೆ. ಎಕನಾಮಿಕ್ ಗ್ರೋತ್ ಆಫ್ ದ ಕಂಟ್ರಿ ಈಸ್ ಪೆರಮೌಂಟ್. ಆರ್ಥಿಕತೆ ಬೆಳವಣಿಗೆಯನ್ನು ಇಟ್ಟುಕೊಂಡು ಅವರು ಸಂವಿಧಾನ ಬರೆದಾರೆ. ಇವೆಲ್ಲ ಕ್ಯಾಪಿಟಲಿಸ್ಟ್ ಕಂಟ್ರೀಸ್ ಇವೆಲ್ಲ. ಇನ್ನ ಕೆಲವು ಕೇವಲ ಒಂದು ರೀತಿಯಲ್ಲಿ ದುಡಿಯೋ ವರ್ಗವನ್ನ ಸೆಂಟ್ರಲ್ ಇಟ್ಟುಕೊಂಡು ಸೋಷಲಿಸ್ಟ್ ಪ್ಯಾಟರ್ನ್ ನಲ್ಲಿ ಸಂವಿಧಾನವನ್ನ ಬರೆದಿದ್ದಾರೆ. ಇವು ಎರಡೂದರಲ್ಲೂ ಕೂಡ ಮಾನವೀಯತೆ ಇಲ್ಲ. ಮತ್ತೆ ಎರಡನೇದಾಗಿ ಕೆಲವು ಕಡೆ ಕೇವಲ ಪ್ರೊಡಕ್ಷನ್ ಇದೆ, ಡಿಸ್ಟ್ರಿಬ್ಯೂಷನ್ ಇಲ್ಲ. ಪ್ರೊಡಕ್ಷನ್ ಆಫ್ ವೆಲ್ತ್ ಇದೆ, ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಇಲ್ಲ. ಇನ್ನು ಕೆಲವು ಇದರಲ್ಲಿ ಡಿಸ್ಟ್ರಿಬ್ಯೂಷನ್ ವೆಲ್ತ್ ಒತ್ತು ಕೊಟ್ಟಿದ್ದಾರೆ, ಅದು ಪ್ರೊಡಕ್ಷನ್ನೇ ಇಲ್ಲ. ಹೀಗಾಗಿ ಯಾರಿಗೆ ಅವಕಾಶ ವಂಚಿತರಾಗಿದ್ದಾರೆ, ಯಾರಿಗೆ ಧ್ವನಿ ಇಲ್ಲ, ಅವುಗಳಿಗೆ ಅವಕಾಶ ಮಾಡುವಂತ ರಸ್ತೆಗಳೇ ಇವತ್ತು ಸಂಪೂರ್ಣವಾಗಿ ಎರಡು ವ್ಯವಸ್ಥೆಯಲ್ಲಿ ಬಂದಾಗಿದ್ದಾರೆ.